ಓಕೆ, ನೀವೀಗ ಗಮನಿಸ್ತಾ ಇರುವಂತದ್ದು ಕಣ್ಣಿನ ಪಟ್ಟಿಯನ್ನ ಕೂಡ ತೆಗೆದಿರುವಂತಹ ರಾಮಲಲ್ಲಾ ವಿಗ್ರಹದ ಫೋಟೋ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಸ್ಕ್ರೀನ್ ಮೇಲೆ ನೀವು ಅದನ್ನ ಗಮನಿಸ್ತಾ ಇದ್ದೀರಾ. ನೋಡಿ ಎಷ್ಟು ಅದ್ಭುತವಾಗಿ ಆ ಕೆತ್ತನೆ ಮೂಡಿ ಬಂದಿದೆ. ಮುಖದಲ್ಲಿ ಆ ಸೌಮ್ಯ ಸ್ವಭಾವ, 5 ವರ್ಷದ ಬಾಲಕನ ಆ ಭಾವ ಹೇಗಿರಬೇಕು, ಅದರ ಜೊತೆಗೆ ಗಾಂಭೀರ್ಯಯುತವಾಗಿ ಹೇಗೆ ಕಾಣಿಸಬೇಕು ಅನ್ನುವಂಥದ್ದನ್ನ ಎಷ್ಟು ಅಮೋಘವಾಗಿ ಕೆತ್ತನೆ ಮಾಡಿದ್ದಾರೆ ಅನ್ನೋದು. ಮೊದಲಿಗೆ ಒಂದು ಫೋಟೋ ಲಭ್ಯ ಆಗಿತ್ತು, ಅದರಲ್ಲಿ ಕಣ್ಣಿನ ಭಾಗಕ್ಕೆ ಪಟ್ಟಿ ಕಟ್ಟಿದ್ರು. ಅದಾದ್ಮೇಲೆ ಮೂರ್ತಿಯ ಮೇಲ್ಭಾಗಕ್ಕೆ ಬಟ್ಟೆಯನ್ನ ಹೊದಿಕೆ ಮಾಡಲಾಗಿತ್ತು. ಅದಾದ್ಮೇಲೆ ನಿನ್ನೆ ಗರ್ಭಗುಡಿಯಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡಿದ ನಂತರ ಆ ಬಟ್ಟೆಯನ್ನ ತೆರೆಯಲಾಯಿತು. ಅದರದ್ದು ಒಂದು ಫೋಟೋ ಲಭ್ಯ ಆಯಿತು. ಬಟ್ ಆ ಫೋಟೋವಿನಲ್ಲೂ ಕೂಡ ಕಣ್ಣಿಗೆ ಪಟ್ಟಿಯನ್ನ ಕಟ್ಟಲಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅದು ಒಂದು ಶಾಸ್ತ್ರ ಇತ್ತು. ಮೊದಲಿಗೆ ಕಣ್ಣಿನ ಪಟ್ಟಿ ತೆಗೆದಾಗ ಕನ್ನಡಿಯಲ್ಲಿ ಪ್ರತಿಬಿಂಬವನ್ನು ತೋರಿಸಬೇಕು. ಆ ಶಾಸ್ತ್ರ ಮುಗಿದ ನಂತರವೇ ಉಳಿದವರಿಗೆ ರಾಮಲಲ್ಲಾ ಮೂರ್ತಿಯ ದರ್ಶನ ಅಂತ ಹೇಳಿ, ಇದೀಗ ಕಣ್ಣಿನ ಪಟ್ಟಿಯನ್ನು ತೆರೆದಿರುವಂತಹ ರಾಮಲಲ್ಲನ ಮೂರ್ತಿಯ ಫೋಟೋ ಲಭ್ಯ ಆಗಿದೆ. ಕಣ್ತುಂಬಿಕೊಳ್ಳೋದಕ್ಕೆ ಇಡೀ ದೇಶದ ಶತಕೋಟಿಗೂ ಅಧಿಕ ಭಾರತೀಯರು ಕಾದು ಕುಳಿತಿದ್ದಂತಹ 5 ವರ್ಷದ ರಾಮಲಲ್ಲನ ಮೂರ್ತಿ ಈಗ ಕಣ್ಣು ಪಟ್ಟಿಯನ್ನು ತೆರೆದಿರುವಂತಹ ಮೂರ್ತಿ ಲಭ್ಯ ಆಗಿದೆ. ಎಷ್ಟು ನೋಡಿದರೂ ಕೂಡ ಇನ್ನಷ್ಟು ಕಣ್ ತುಂಬಿಕೊಳ್ಳೋಣ ಅನ್ನುವಷ್ಟರ ಮಟ್ಟಿಗೆ ಮೂರ್ತಿ ಮೂಡಿ ಬಂದಿದೆ. ಅಂದರೆ ಖಂಡಿತವಾಗ್ಲೂ ಅದು ಅತಿಶಯೋಕ್ತಿ ಆಗೋದಿಲ್ಲ ಅಂತ ಶಿಲ್ಪಿಗಳು ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಬಹಳ ಸವಾಲಿನ ಕೆಲಸ ಆಗಿತ್ತು ಇದು. ಶ್ರೀರಾಮ ಪ್ರಭುವಿನ ಮೂರ್ತಿಯನ್ನು ಕೆತ್ತನೆ ಮಾಡೋದು ಅಂದರೆ ಅದರದ್ದೊಂದು ಕಲ್ಪನೆ ಇತ್ತು ನಮಗೆ. ಆದರೆ ಬಾಲರಾಮನ ವಿಗ್ರಹವನ್ನು ಕೆತ್ತನೆ ಮಾಡಬೇಕು ಅಂದಾಗ ಅಂಥದ್ದನ್ನು ಇದುವರೆಗೂ ನಾವು ನೋಡಿಲ್ಲ. ಅಥವಾ ರಾಮರ ಬಾಲ್ಯದ ಕಥೆಗಳು, ಆ ಭಾವಚಿತ್ರ ಅಥವಾ ವಿಗ್ರಹಗಳು ಅಷ್ಟಾಗಿ ಎಲ್ಲೂ ಪ್ರಚಲಿತದಲ್ಲೂ ಇರಲಿಲ್ಲ. ಬಹುತೇಕ ಅವರು ರಾಜನಾದ ಪಟ್ಟಾಭಿಷೇಕ ನಂತರ ಮತ್ತು ವನವಾಸದ ಸಂದರ್ಭದ ರೂಪದಲ್ಲೇ ನಾವು ಅವರನ್ನು ಕಲ್ಪಿಸಿಕೊಂಡು ಅಥವಾ ಕೆತ್ತನೆ ಮಾಡ್ತಾ ಬಂದಿದ್ವಿ. ಇದೀಗ 5 ವರ್ಷದ ಬಾಲರಾಮನ ಮೂರ್ತಿಯನ್ನು ಕೆತ್ತಬೇಕು ಅಂದಾಗ ಅದಕ್ಕಾಗಿ ನಾವು ಕೂಡ ಬಹಳಷ್ಟು ಶ್ರಮಿಸಬೇಕಾಯಿತು. ಸಾಕಷ್ಟು ಹೋಮ್ವರ್ಕ್ ಮತ್ತು ಪ್ರಿಪ್ರೇಷನ್ಗಳನ್ನು ಮಾಡಬೇಕಾಯಿತು ಅಂತ ಹೇಳಿ ನೋಡಿ, ಆ ಎಲ್ಲದರ ಒಟ್ಟಾರೆ ಮೊತ್ತ ಎಷ್ಟು ಅದ್ಭುತವಾಗಿ ಅಮೋಘವಾಗಿ ಮೂಡಿ ಬಂದಿದೆ ಅಂತ ಹೇಳಿ. ಸೌಮ್ಯ ಸ್ವಭಾವ, ಶ್ರೀರಾಮ ಪ್ರಭು ಅಂತ ಹೇಳ್ತಿದ್ದ ಹಾಗೇನೆ ಅದೊಂದು ಮಂದಹಾಸ, ಗಾಂಭೀರ್ಯ, ಜೊತೆಗೆ ಒಂದು ಸೌಮ್ಯ ಸ್ವಭಾವ, ಅದೆಲ್ಲವೂ ಕೂಡ ಏಕಕಾಲದಲ್ಲಿ ಆ ಮುಖದಲ್ಲಿ ಮೂಡಿ ಬರಬೇಕಾಗಿತ್ತು. ಅಷ್ಟೇ ಅದ್ಭುತವಾಗಿ ಆ ಕೆತ್ತನೆ ಮೂಡಿ ಬಂದಿದೆ. ಅದೇ ಕಾರಣಕ್ಕಾಗಿಯೇ ಟ್ರಸ್ಟ್ನ ಎಲ್ಲ 15 ಮಂದಿ ಸದಸ್ಯರು ಕೂಡ ಒಮ್ಮತದಿಂದ ಇದೇ ಮೂರ್ತಿಯನ್ನು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಅಂಗೀಕರಿಸಿರುವಂಥದ್ದು. ಅಲ್ಲಿ ಹೋಗಿ ಕಣ್ತುಂಬಿಕೊಳ್ಳೋದಕ್ಕೆ 22ನೇ ತಾರೀಕಿನಂದೇ ಎಲ್ರಿಗೂ ಸಾಧ್ಯ ಆಗೋದಿಲ್ಲ. ಆ ಪ್ರಯತ್ನಗಳಿಗೂ ಕೂಡ ಮುಂದಾಗಬೇಡಿ ಅಂತ ಹೇಳಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ದೇಶದ ಜನರಿಗೆ ಕೇಳ್ಕೊಂಡಿದ್ದಾರೆ. ಅದಾದಮೇಲೆ ನಿತ್ಯ ನಿರಂತರವಾಗಿ ಬರಬಹುದು ಅಯೋಧ್ಯೆಗೆ, ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ಅಂತ. ಹೀಗಾದರೂ ಕೂಡ ದೇಶದಾದ್ಯಂತ ಕುತೂಹಲರಾಗಿ ಭಕ್ತಿ ಭಾವದಿಂದ ಶ್ರೀರಾಮ ಪ್ರಭುವಿನ ಮೂರ್ತಿಯನ್ನು ಕಣ್ತುಂಬಿಕೊಳ್ಳಬೇಕು ಅಂದವರಿಗೆ ಈ ಫೋಟೋಗಳು ಲಭ್ಯ ಆಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.